Find the root of the quadratic equation by factorization. ಸೊ ಹುಡುಗರ ಇಲ್ಲಿ ನೀವು ಪಾಸ್ ಮಾಡಿ ಟ್ರೈ ಮಾಡಿ. ವಿಚಿತ್ರವಾಗಿದೆ ಸ್ವಲ್ಪ. ಪಾಸ್ ಮಾಡಿ ಟ್ರೈ ಮಾಡಿ. ಒಂದು ಅರ್ಧ ಭಾಗ ಟ್ರೈ ಮಾಡಿ. ಸ್ಪ್ಲಿಟ್ ಮಾಡಿ ಅಟ್ಲೀಸ್ಟ್. ಸೊ ಏನು ಕೊಟ್ಟಿದ್ದಾರೆ? ರೂಟ್ ಆಫ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಇಂಟು ಎಕ್ಸ್ ಪ್ಲಸ್ 5 ರೂಟ್ 2 ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. ಸರಿ, ಮುಂದಿನ ಭಾಗ ಸ್ಪ್ಲಿಟ್ ದ ಮಿಡಲ್ ಟರ್ಮ್. ಸೊ ಹೇಗೆ? ವಿ ನೀಡ್ 2 numbers which when multiplied should give us 5 into root 2 into root 2. ಸೊ 5 into root 2 into root 2 ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10. ಇಲ್ಲಿ ಹೇಳ್ಕೊಡ್ತೀನಿ ಏನು ಅಂತ ಹೇಳಿ. 5 root 2 into root 2 ಅಂತ ಹೇಳಿದ್ರೆ 5 into root 2 into root 2 ಅಂತ ಹೇಳಿದ್ರೆ 2. ಇಲ್ಲಾಂದ್ರೆ root 2 the whole square. ಸೊ root 2 2 ಕ್ಯಾನ್ಸಲ್ ಆಗುತ್ತೆ. ಸೊ 5 into 2 ಬರುತ್ತೆ, ಅದು 10. ಆ್ಯಡ್ ಮಾಡಿದಾಗ 7 ಬರುತ್ತೆ. 7 ಬರಬೇಕು. ಮುಂದಿನ ಭಾಗ ಫ್ಯಾಕ್ಟರ್ಸ್ ಬರೀರಿ. ಫ್ಯಾಕ್ಟರ್ಸ್ ಆಫ್ 10 ಏನು ಬರುತ್ತೆ? ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 10 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 5 ಅಷ್ಟೇ, ಏನಿಲ್ಲ. ಸೊ ಯಾವ ಎರಡು ನಂಬರ್ ತಗೊಂಡ್ರೆ 7 ಬರುತ್ತೆ? 1 and 10 ಇಂದ 7 ಬರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಡ್ ಸಪ್ರೇಟ್ ಮಾಡಿದ್ರೆ ಬರೋಕ್ಕೆ ಸಾಧ್ಯ ಇಲ್ಲ. 2 ಮತ್ತು 5 and 2 ಪ್ಲಸ್ 5 ಪ್ಲಸ್ 2, ಸೊ ಪ್ಲಸ್ 7 ಬರೋಕ್ಕೆ ಚಾನ್ಸಸ್ ಇದೆ. 5 into 2 10. ಹಾಗಾದರೆ ನಾವು ಕರೆಕ್ಟಾಗಿ ಸ್ಪ್ಲಿಟ್ ಮಾಡಿದ್ದೀವಿ ಅಲ್ವಾ? ಸೊ ರೂಟ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಬದಲಾಗಿ 5x ಪ್ಲಸ್ 2x ಪ್ಲಸ್ 5 ರೂಟ್ 2 is equal to 0. ಮುಂದಿನ ಭಾಗ ಕಾಮನ್ ತೆಕ್ಕೊಬೇಕು. ಏನು ಕಾಮನ್ ಇದೆ ಇವೆರಡು ನಡುವೆ? ಎಕ್ಸ್ ಕಾಮನ್ ಇದೆ. ಸೊ ರೂಟ್ 2 ಎಕ್ಸ್ ಪ್ಲಸ್ 5 ಹೊಡ್ಕೊಳುತ್ತೆ. ಇವೆರಡರಲ್ಲಿ ಏನು ಕಾಮನ್ ಇದೆ? ತಕ್ಷಣಕ್ಕೆ ಈ ಥರ ನೋಡಿದಾಗ ಏನು ಕಾಮನ್ ಇಲ್ಲ ಹೇಳಬೇಕು ಅಂತ ಹೇಳಿದ್ರೆ ಅಲ್ವಾ? ಸುಮ್ಮನೆ ಈ ಥರ ನಾರ್ಮಲ್ ಆಗಿ ನೋಡಿದಾಗ 2 ಇಲ್ಲ, ಎಕ್ಸ್ ಇಲ್ಲ, ಏನು ಕಾಮನ್ ಇಲ್ಲ. ಆದರೆ ನಾನು 2ನ ರೂಟ್ 2 ಇಂಟು ರೂಟ್ 2 ಅಂತ ಬರಿಬೋದು ಇಂಟು ಎಕ್ಸ್ ಪ್ಲಸ್ 5 ರೂಟ್ 2 is equal to 0. ಸರಿನಾ? ಸೊ ಇವಾಗ ಏನು ಕಾಮನ್ ಇದೆ? ರೂಟ್ 2 ಕಾಮನ್ ಇದೆ. ಸೊ ಈ ಥರ ಬಂದಾಗ ಇಲ್ಲಿ 2 ರೂಟ್ 2 ಮತ್ತು ಇಲ್ಲಿ 5 ರೂಟ್ 5 ಮತ್ತು 7 and ರೂಟ್ 7 ಆ ಥರ ನಂಬರ್ ಇದ್ದರೆ ಸರಿನಾ? ಏನು ಮಾಡಬೇಕು ಅಂತ ಹೇಳಿದ್ರೆ ರೂಟ್ ಆಫ್ ಎಕ್ಸ್ಪ್ರೆಸ್ ಮಾಡಿ. 2ನ ರೂಟ್ 2 ಇಂಟು ರೂಟ್ 2, 7ನ ರೂಟ್ 7 ಇಂಟು ರೂಟ್ 7, ಅದಾದಮೇಲೆ ಅದನ್ನು ಕಾಮನ್ ತಗೊಬೇಕಾಗುತ್ತೆ. ಸೊ ಇವಾಗ ಎಕ್ಸ್ ಆಫ್ ರೂಟ್ ಆಫ್ 2x ಪ್ಲಸ್ 5 ಏನು ಕಾಮನ್ ಇದೆ? ರೂಟ್ 2 ಕಾಮನ್ ಇದೆ. ಸೊ ಏನು ಮಿಕ್ಕುತ್ತೆ? ರೂಟ್ 2x ಪ್ಲಸ್ 5 ಇದು ಮಿಕ್ಕುತ್ತೆ. ಇದೇ ನಿಮ್ಮ ಅಜೆಂಡಾ ಅಲ್ವಾ? ಕೊನೆಯದಾಗಿ ಇದು ಮತ್ತು ಇದು ಒಂದೇ ಆಗಿರಬೇಕು. ಒಂದೇ ಆಗಿದೆ, ಹಾಗಾಗಿ ಸರಿ ಮಾಡಿದ್ದೀವಿ ಕೆಲಸನ. ರೂಟ್ 2 ಇಂಟು ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ ರೂಟ್ 2 is equal to 0. ಫ್ಯಾಕ್ಟರೈಸ್ ಮಾಡಿದ್ರಿ. ಮುಂದಿನ ಭಾಗ ರೂಟ್ ಕಂಡುಹಿಡಿಯೋಣ. ಹೇಗೆ? ಎಕ್ಸ್ಪ್ರೆಷನ್ ತಗೊಳ್ಳಿ, 0ಗೆ ಈಕ್ವೇಟ್ ಮಾಡಿ, ಆಮೇಲೆ ನೆಕ್ಸ್ಟ್ ನಾರ್ಮಲ್ ಮ್ಯಾಥ್. ರೂಟ್ 2x is equal to -5 divided by root 2. So x is equal to -5 by root of 2. X plus root 2 is equal to 0. X is equal to minus root 2.
therefore alpha is equal to minus 5 by root 2, beta is equal to minus root 2. ಇದು ನಿಮ್ಮ 0. ಸೊ ಪಾಸ್ ಮಾಡಿ ನೋಡಿ.